ಬಿಜೆಪಿ ರಾಜ್ಯಾಧ್ಯಕ್ಷರ ಸ್ಟೇಟ್ಮೆಂಟ್ ಕಾರ್ಯಕರ್ತರ ಮನಸ್ಸಲ್ಲಿರುವಂತದನ್ನ ಮಾತನಾಡಿದ್ರ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅಂತ. ಯಾಕೆಂದ್ರೆ ಬಿಜೆಪಿ ಹೆಂಗಿದೆ ಪರಿಸ್ಥಿತಿ ಅಂದ್ರೆ ಆಡಳಿತ ಪಕ್ಷದ ವಿರುದ್ಧ ಹೋರಾಟ ಮಾಡಬೇಕಾದಂತವರು ತಮ್ಮದೇ ಪಕ್ಷದ ನಾಯಕರ ವಿರುದ್ಧ ಒಳಜಗಳದ ವಿರುದ್ಧ ಹೋರಾಟ ಮಾಡುವಂತ ಪರಿಸ್ಥಿತಿ ಬಂದು ನಿಂತಿದೆ. ಸ್ಪೆಷಲಿ ವಿಜಯೇಂದ್ರ ಅವರ ಮಾತು, ಮನಸ್ಸಿನ ಮಾತು, ಫ್ರಸ್ಟ್ರೇಟ್ ಆಗಿ ಮಾತನಾಡಿರುವಂತದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ರಾಜ್ಯ ಬಿಜೆಪಿಯಲ್ಲಿ ನವೆಂಬರ್ ಕ್ರಾಂತಿ ಫಿಕ್ಸಾ ಅನ್ನುವಂಥ ಪ್ರಶ್ನೆಗೆ ಇನ್ನಷ್ಟೇ ಉತ್ತರ ಸಿಗಬೇಕಾಗಿರುವಂಥದ್ದು. ನವೆಂಬರ್ ಕ್ರಾಂತಿ ಏನಪ್ಪಾ ಅಂದ್ರೆ ರಾಜ್ಯ ಬಿಜೆಪಿ ಅಧ್ಯಕ್ಷರಾಗಿ ವಿಜಯೇಂದ್ರ ಅವರು 3 ವರ್ಷಗಳಾಗ್ತಾ ಇರುವಂತ ಸಂದರ್ಭದಲ್ಲಿ ಅವರನ್ನ ಬದಲಾವಣೆ ಮಾಡಲಾಗುತ್ತಾ ಅಥವಾ ಅವರನ್ನ ಕಂಟಿನ್ಯೂ ಮಾಡಲಾಗುತ್ತಾ ಅಂತ. ರಾಜ್ಯ ಬಿಜೆಪಿಯಲ್ಲಿ ಬದಲಾವಣೆ ಆಗುತ್ತಾ ಅನ್ನುವಂಥದ್ದಕ್ಕೆ ಹೈಕಮಾಂಡ್ ಉತ್ತರ ಕೊಡಬೇಕಾಗಿದೆ. ವಿಜಯೇಂದ್ರ ಅಂತೂ ಫುಲ್ ಆಕ್ಟಿವ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಪಕ್ಷದಲ್ಲಿ ಒಗ್ಗಟ್ಟಿನ ಪ್ಲಾನ್ ಅನ್ನ ಮಾಡಿದ್ರು ಕೂಡ ಸಾಕಷ್ಟು ಬಾರಿ ಮಾಡಿದ್ದಾರೆ, ಅದೆಲ್ಲ ಬಾರಿನೂ ಕೂಡ ಫೇಲ್ಯೂರ್ ಆಗಿದೆ. ಈ ಬಾರಿನಾದ್ರೂ ಕೂಡ ತಂತ್ರ ಫಲಿಸುತ್ತಾ ಅಂತ. ಭವಿಷ್ಯದ ಸಿಎಂ ಮಾತನಾಡಿದ್ರು ಕೆಲವು ಶಾಸಕರು, ವಿಜಯೇಂದ್ರ ಭವಿಷ್ಯದ ಸಿಎಂ ಅಂತೆಲ್ಲ ಮಾತನಾಡಿದ್ರು. ಅದಕ್ಕೆ ವಿಜಯೇಂದ್ರ ಅಲ್ಲೇ ಉತ್ತರವನ್ನ ಕೂಡ ಕೊಟ್ಟಿದ್ದಾರೆ. ಸ್ವಪಕ್ಷದವರಿಗೆ ವಿಜಯೇಂದ್ರ ಕೊಟ್ಟಂತ ವಾರ್ನಿಂಗ್ ಏನು, ಭಿನ್ನಮತ ನಾಯಕರಿಗೆ ಉಸ್ತುವಾರಿ ಕೊಟ್ಟಂತ ಟಾಸ್ಕ್ ಏನು, ಇನ್ನ ಭವಿಷ್ಯದ ಸಿಎಂ ವಿಜಯೇಂದ್ರ ಅಂತ ಹೊಳಲ್ಕೆರೆಯ ಶಾಸಕ ಚಂದ್ರಪ್ಪ ಅವರು ಹೇಳಿದ್ರು. ಈ ಸಂದರ್ಭದಲ್ಲಿ ವಿಜಯೇಂದ್ರ ಅವರು ಏನ್ ಮಾತನಾಡಿದ್ರು ಚಿತ್ರದುರ್ಗದಲ್ಲಿ ನೋಡೋಣ. ಭಾರತೀಯ ಜನತಾ ಪಕ್ಷದ ನಮ್ಮೆಲ್ಲರ ನಾಯಕರು, ಅಧ್ಯಕ್ಷರಾಗಿರುವಂಥ ಈ ರಾಜ್ಯದ ಮುಂಚೂಣಿ ನಾಯಕರು, ಮುಂದಿನ ಮುಖ್ಯಮಂತ್ರಿಗಳಾಗುವಂಥ ಎಲ್ಲ ಅರ್ಹತೆಯನ್ನು ಹೊಂದಿರತಕ್ಕಂಥ ಸನ್ಮಾನ್ಯ ವಿಜಯೇಂದ್ರನವರೇ, ಚಂದ್ರಣ್ಣವರು ಮಾತನಾಡ್ತಾ ಹೇಳಿದರು, ರಾಜ್ಯದ ಅಧ್ಯಕ್ಷರು ವಿಜಯೇಂದ್ರ ಅವರು ಬಂದಿದ್ದಾರೆ, ಭವಿಷ್ಯದ ಮುಖ್ಯಮಂತ್ರಿ ಎನ್ನುವ ಮಾತನ್ನು ಕೂಡ ಚಂದ್ರಣ್ಣವರು ಬಹಳ ಪ್ರೀತಿಯಿಂದ ನನ್ನ ಬಗ್ಗೆ ವಿಶ್ವಾಸವಿಟ್ಟ ಮಾತನ್ನು ಹೇಳಿದ್ದಾರೆ. ಇವತ್ತು ನಮ್ಗೆ ಸಮಸ್ಯೆ ಆಗಿರ್ತಕ್ಕಂಥದ್ದು ಅದೇನೆ, ಹೌದಾನೆ? ಸಮಸ್ಯೆ ಆಗಿರ್ತಕ್ಕಂಥದ್ದು ಯಾರು ಮುಂದೆ ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ. ಆದರೆ ನಾನೊಬ್ಬ ರಾಜ್ಯದ ಅಧ್ಯಕ್ಷನಾಗಿ ನಮ್ಮೆಲ್ಲ ಮುಖಂಡರಲ್ಲಿ ಎಲ್ಲರೂ ಕೂಡ ನಾನು ಕಿವಿ ಮಾತನ್ನು ಹೇಳುವಂಥದ್ದು, ಯಾರು ಮುಂದೆ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಮುಖ್ಯ ಅಲ್ಲ. ನಾನು ಮೊನ್ನೆ ವಿಧಾನ ಪರಿಷತ್ ಚುನಾವಣೆ ನಮ್ಗೆ ಹಿನ್ನಡೆ, ನಾವು 2 ಸ್ಥಾನಗಳು ಗೆದ್ದಿದ್ದೇವೆ. ಆದರೆ ಕೆಲವು ಅಡ್ಡ ಮತದಾನ ಆಯಿತು ಅಂತ ಹೇಳಿದಾಗ ಸಾಕಷ್ಟು ಬೇರೆ ಬೇರೆ ರೀತಿ ಚರ್ಚೆಗಳು ಮಾಧ್ಯಮದಲ್ಲೂ ಕೂಡ ಆಯಿತು. ಒಂದು ರೀತಿ ನನ್ನನ್ನು ಅಪರಾಧ ಸ್ಥಾನದಲ್ಲಿ ನಿಲ್ಲಿಸ್ತಕ್ಕಂಥ ಷಡ್ಯಂತ್ರಗಳು ಕೂಡ ನಡೆಯಿತು. ಯಡಿಯೂರಪ್ಪನವರು, ಸಿದ್ದರಾಮಯ್ಯನವರು ಅಂಡರ್ಸ್ಟ್ಯಾಂಡಿಂಗ್ ರಾಜಕಾರಣ, ವಿಜಯೇಂದ್ರ DK ಶಿವಕುಮಾರ್ ಅವರು ಅಂಡರ್ಸ್ಟ್ಯಾಂಡಿಂಗ್ ರಾಜಕಾರಣ. ಇದ್ಯಾರು ಹೊರಗಡೆಯವರು ಮಾತನಾಡೋದಿಲ್ಲ, ನಮ್ಮವರೇ ಮಾತನಾಡೋದು. ವಿಜಯೇಂದ್ರ DK ಶಿವಕುಮಾರ್ ಅವರು ಆತ್ಮೇರೆ. ಇದೆಲ್ಲದ್ರ ಬಗ್ಗೆನೂ ಕೂಡ ಮಾತನಾಡ್ತಾ ಹೋಗೋಣ. ನಮ್ಮ ಜೊತೆ ಇಬ್ಬರು ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ನಟರಾಜ್ ಗೌಡ್ರು, ಕಾಂಗ್ರೆಸ್ನ ವಕ್ತಾರರು, ಹಾಗೆ ಮೋಹನ್ ವಿಶ್ವ, ಬಿಜೆಪಿ ವಕ್ತಾರರು. ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮೋಹನ್ ವಿಶ್ವ ಅವರಿಂದನೇ ಆರಂಭ ಮಾಡ್ತೀನಿ. ಮೋಹನ್ ವಿಶ್ವ ಅವರೇ, ಬಿಜೆಪಿ ರಾಜ್ಯಾಧ್ಯಕ್ಷರ ಮಾತು ಇದು. ತಮ್ಮ ಮನಸ್ಸಿನ ಮಾತು ಎಲ್ಲವನ್ನೂ ಕೂಡ ಬಹಿರಂಗವಾಗಿ ಹೇಳ್ಕೊಂಡಂತೆ ಕಾಣಿಸ್ತಾ ಇದೆ. ಅದರ ಜೊತೆಗೆ ಒಂದು ಮೇನ್ ಆಗಿ ಮೆನ್ಷನ್ ಮಾಡ್ತಾರೆ, ಯಾವ ನಾಯಕರ ಹೆಸರು ಹೇಳಿದ್ರು ಕೂಡ ಚಪ್ಪಾಳೆ ಬರ್ತಾ ಇಲ್ಲ, ಹಿಂಗೆ ಆದ್ರೆ ರೋಡಲ್ಲಿ ಓಡಾಡೋದು ಕಷ್ಟ ಅನ್ನುವಂತ ಮಾತನಾಡಿದ್ದಾರೆ. ಅಂದ್ರೆ ಇದು ಕಾರ್ಯಕರ್ತರ ಮನಸ್ಸಿನ ಮಾತನ್ನು ಕೂಡ ವಿಜಯೇಂದ್ರ ಹೇಳ್ದಂತೆ ಕಾಣಿಸ್ತಾ ಇದೆ ಇಲ್ಲಿ. ಅಲ್ಲ ನೋಡಿ, ಅವರು ನಮ್ಮ ರಾಜ್ಯಾಧ್ಯಕ್ಷರು ಕೆಲವೊಂದಷ್ಟು ಬೆಳವಣಿಗೆಗಳನ್ನ ಅವರು ಗಮನಿಸ್ತಾ ಇದ್ದಾರೆ. ಕಳೆದ 1-2-3 ವರ್ಷಗಳಿಂದ ರಾಜ್ಯಾಧ್ಯಕ್ಷರಾದಾಗ್ಲಿಂದಾನು ಆ ಬೆಳವಣಿಗೆ ಕುರಿತು ಕೆಲವೊಂದಷ್ಟು ಕನ್ಫ್ಯೂಷನ್ ಕಾರ್ಯಕರ್ತರಲ್ಲಿ ಇರೋದನ್ನ ಅವರು ಬಹಿರಂಗವಾಗಿ ಹೇಳಿದ್ದಾರೆ ಅಷ್ಟೇ. ಇದು ಬಿಜೆಪಿ ಒಂದು ರಾಷ್ಟ್ರೀಯ ಪಕ್ಷ, ಜಗತ್ತಿನ ಅತಿ ದೊಡ್ಡ ಪಕ್ಷ, 20 ಕೋಟಿಗೂ ಅಧಿಕ ಮೆಂಬರ್ಸ್ ಇರುವಂತ ಪಕ್ಷ. ನಮ್ಮ ಪಕ್ಷದಲ್ಲಿ ಸಹಜವಾಗಿ ಒಂದು ಕಾಂಪಿಟೇಷನ್ ಅಂತ ಬಂದಾಗ ಕೆಲವು ಕಾರ್ಯಕರ್ತರು ಹೌದು ಕೆಲವು ನಾಯಕರ ಬಗ್ಗೆ ಪ್ರೀತಿಯಿಂದ ಹೇಳ್ತಾರೆ. ಅದೇ ರೀತಿಯಲ್ಲಿ ಹೊಳಲ್ಕೆರೆ ಚಂದ್ರಪ್ಪನವರು ಹೇಳಿದ್ದಷ್ಟೇ, ಆಯ್ತಲ್ವಾ? ಅಂತಿಮವಾಗಿ ತೀರ್ಮಾನ ತಗೊಳ್ಳೋದು ಯಾರು? ಹೈಕಮಾಂಡ್. ಅದು ಪಕ್ಷಕ್ಕೂ ಗೊತ್ತಿದೆ, ರಾಜ್ಯಾಧ್ಯಕ್ಷರಿಗೂ ಗೊತ್ತಿದೆ. ವಿಜಯೇಂದ್ರ ಅವರು ಅದನ್ನೇ ಹೇಳಿರೋದು. ಈ ರೀತಿಯಾಗಿ ಹೇಳೋದ್ರಿಂದ ಸಮಸ್ಯೆ ಆಗಬಹುದು ಅನ್ನೋದನ್ನ ಅವ್ರು ಓಪನ್ ಆಗಿ ಹೇಳಿದ್ದಾರೆ ಅಷ್ಟೇ. ಇದನ್ನೇನೋ ಬಹಳ ದೊಡ್ಡ ರಾಜಕೀಯಕರಣಗೊಳಿಸಿ ಏನೋ ನವೆಂಬರ್ ಕ್ರಾಂತಿ ಇವೆಲ್ಲ ಏನೂ ಇಲ್ಲ. ಅರ್ಥ ಆಯ್ತಲ್ವಾ? ಬಿಕಾಸ್ ನೀವು ನೋಡ್ತಾ ಇದ್ದೀರಾ, ನಾವು ಒಗ್ಗಟ್ಟಿನಿಂದ ಹಲವಾರು ಹೋರಾಟಗಳನ್ನ ಮಾಡಿದ್ವಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ. ಅದು ಹಗರಣದ ವಿರುದ್ಧ ಮಾಡಿದಂತ ಬೆಂಗಳೂರು ಮೈಸೂರು ಚಲೋ ಪಾದಯಾತ್ರೆ ಆಗಬಹುದು, ತಿರ್ಗಾ ಸದನದ ಒಳಗಡೆ ಅಶೋಕ್ ಅವ್ರ ನೇತೃತ್ವದಲ್ಲಿ ವಾಲ್ಮೀಕಿ ಅಭಿವೃದ್ಧಿ ಹಗರಣದ ವಿರುದ್ಧ ನಡೆದಂತ ಒಂದು ಹೋರಾಟ ಆಗಬಹುದು, ತಿರ್ಗಾ ರೈತರ ಕಬ್ಬು ಬೆಲೆ ವಿಚಾರದಲ್ಲಿ ರಾಜ್ಯಾಧ್ಯಕ್ಷರೇ ಸ್ವತಃ ಬೆಳಗಾವಿಗೆ ಹೋಗಿದ್ರು, ತಿರ್ಗಾ ಅಶೋಕ್ ಅವ್ರ ನೇತೃತ್ವದಲ್ಲಿ ಫ್ಲೋರ್ ಆಫ್ ದ ಹೌಸ್ ನಲ್ಲಿ ಅಹೋರಾತ್ರಿ ಧರಣಿ ನಡೀತು, ಪ್ರತಿಭಟನೆ ನಡೀತು. ಈ ರೀತಿಯಾಗಿ ನಾವು ಒಂದು ಒಗ್ಗಟ್ಟಿನಿಂದ ಮಾಡಿದೀವಿ, ಇಲ್ಲ ಅಂತಲ್ಲ. ಬಟ್ ಕೆಲವೊಮ್ಮೆ ಕಾರ್ಯಕರ್ತರ ಅಪೇಕ್ಷೆ, ಕಾರ್ಯಕರ್ತರ ಮನಸ್ಸಿನ ಮಾತುಗಳನ್ನ
ಅವರು ಸಾಮಾಜಿಕ ಜಾಲತಾಣಗಳಲ್ಲಿ ಓಡಾಡ್ತಾರೆ ವಿಷಯಗಳನ್ನ ನೀವು ಹೇಳಿದ್ದಾರೆ ಬರೀ ಅಷ್ಟೇ. ಚಿತ್ರದುರ್ಗಕ್ಕೆ ಏನು ಇಲ್ಲ. ಸೀಮಿತವಾಗಿ ಮಾತ್ರ ನಾವು ಮಾತನಾಡ್ತಿಲ್ಲ. ದಾವಣಗೆರೆಯಲ್ಲೂ ಮಾತನಾಡಿದ್ರು ಮೊನ್ನೆ ಮೋಹನ್ ವಿಶ್ವ ಅವರೇ, ಅದರಲ್ಲೂ ಪ್ರಮುಖವಾಗಿ ಪ್ರಸ್ತಾಪವನ್ನ ಮಾಡ್ತಾ ಇದ್ರು. ಸ್ವಪಕ್ಷದವರೇ ಕಾಲೆಳೆಯುವಂತ ಕೆಲಸವನ್ನ ಮಾಡ್ತಾರೆ. BSY ಸಿದ್ದರಾಮಯ್ಯ ಅಡ್ಜಸ್ಟ್ಮೆಂಟು, BYV DK ಶಿವಕುಮಾರ್ ಅಡ್ಜಸ್ಟ್ಮೆಂಟು, ಈ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ. ಹೊರಗಿನವರಲ್ಲ ಒಳಗಿನವರು ಅಂತಾನೆ ಮೆನ್ಷನ್ ಮಾಡಿದ್ದಾರೆ. ಗೊತ್ತಾಗ್ತಾ ಇದೆ ಅದರಲ್ಲಿ ಒಳ ಜಗಳ ಎಷ್ಟು ಮಟ್ಟಿಗಿದೆ, ಎಷ್ಟು ಮಟ್ಟಿಗೆ ಕಾಲೆಳೆಯುವಂತ ಕೆಲಸವನ್ನ ಮಾಡ್ಲಾಗ್ತಾ ಇದೆ ಅಂತ. ಅದಕ್ಕೆ ನಾನು ಆರಂಭದಲ್ಲಿ ಹೇಳಿದ್ದು ಮನಸ್ಸಿನ ಮಾತುಗಳನ್ನ ಹೇಳ್ಕೊಂಡ್ಬಿಟ್ರು ಅತ್ಲಾಗೆ ಅಂತ. ಪೃಥ್ವಿ, ನೀವು ನೋಡಿರ್ತೀರಾ ಕೆಲವೊಂದು ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ವಿಜಯೇಂದ್ರ ಅವರು ಒಂದು ಖಾಸಗಿ ವಾಹಿನಿಗೆ ಕೊಟ್ಟಂತ ಒಂದು ಇಂಟರ್ವ್ಯೂನ ಒಂದು ಸಣ್ಣ ತುಣುಕನ್ನ ಮಾತ್ರ ಇಟ್ಕೊಂಡು ಬಹಳಷ್ಟು ಟ್ರೋಲ್ ಮಾಡಿದ್ರು. ಬಹಳಷ್ಟು ಕಾಂಗ್ರೆಸ್ ಪೇಜ್ಗಳು ಅದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡು ನಮ್ಮಲ್ಲಿ ಮತ್ತೆ ಜಗಳ ತಂದಿಡುವಂತ ಕೆಲಸಗಳು ಮಾಡಿದ್ವು. ಆಮೇಲೆ ಕೆಲವೊಂದು ಪೇಜಸ್ ನಾಯಕರುಗಳದು, ಸೊ ಅವರು ಕೂಡ ಅದನ್ನ ಓಡಿಸಿದ್ರು. ಸೊ ಅದಕ್ಕೆ ಅವ್ರಿಗೆ ಬೇಜಾರಿತ್ತು. ಅದಾದ ನಂತರ ಸಂಪೂರ್ಣ ಕ್ಲಿಪ್ಪಿಂಗ್ ನೋಡಿದಾಗ ಅವರು ತಮಾಷೆಯಾಗಿ ಹೇಳಿದಂತ ವಿಷಯನ ಬರೀ ಒಂದ್ ಸಣ್ಣ ಪೋರ್ಷನ್ ಇಟ್ಕೊಂಡು ಮಾಡಿದ್ರು. ಈ ತರ ಆದಾಗ ಏನಾಯ್ತು, ಕಾರ್ಯಕರ್ತರಲ್ಲಿ ಹೌದು ಕೆಲವ್ರಿಗೆ ಏನೋ ಒಂದು ಗೊಂದಲ ಆಗಿರ್ಬೋದು, ಬೇಜಾರಾಗಿರ್ಬೋದು. ಅವ್ರು ರಾಜ್ಯಾಧ್ಯಕ್ಷರಾಗಿ ಅದನ್ನ ಕ್ಲಾರಿಫಿಕೇಶನ್ ಮಾಡಬೇಕಿತ್ತು, ಅದನ್ನ ಕ್ಲಾರಿಫೈ ಮಾಡಿದ್ರು. ನಿನ್ನೆನೂ ಅದನ್ನ ಮಾಡಿದ್ದಾರೆ. ಇಟ್ ಡಸಂಟ್ ಮೀನ್ ದಟ್ ಎಲ್ಲ ಮುಗಿದೋಯ್ತು, ಎಲ್ಲ ಆಗೋಯ್ತು. ನೋ, ಸಾರಿ, ಆತರ ಏನು ಇಲ್ವೇ ಇಲ್ಲ. ನಾನಾಗ್ಲೇ ಹೇಳ್ದಂಗೆ ಮತ್ತೆ ಮೊನ್ನೆನೋ ಕೋರ್ ಕಮಿಟಿ ಸಭೆ ಆಗಿದೆ, ತಿರ್ಗಾ ಒಂದು ಮೀಟಿಂಗು ಆಗಿದೆ, ಅಲ್ಲೆಲ್ಲ ಚರ್ಚೆನೂ ಆಗಿದ್ದೀರಾ, ನೀವೇ ನೋಡಿದೀರಾ. ಕೋರ್ ಕಮಿಟಿ ಸಭೆಯಿಂದ ಹೊರಗಡೆ ಬಂದು ಯಾವ್ಯಾವ ನಾಯಕರು ಏನೇನು ಹೇಳಿಕೆ ಕೊಟ್ರು ಅಂತ ಹೇಳಿ ಎಲ್ಲ ಸಮಾಧಾನವಾಗಿದೆ. ಈ ತರದ್ದು ಒಂದು ಮನೆ ಅಂದ ಮೇಲೆ ಸಣ್ಣ ಪುಟ್ಟ ಸಮಸ್ಯೆಗಳು ಜಗಳಗಳಿರೋ ಸಾಮಾನ್ಯ. ಅಣ್ಣ ತಮ್ಮಂದಿರಿಗೇನೆ ನಿಮಗೆ ಗೊತ್ತು ಯಾವ ರೀತಿ ಸಮಸ್ಯೆ ಇರುತ್ತೆ ಅಂತ. ಆ ತರ ಇದ್ದಾಗ ಇಷ್ಟು ದೊಡ್ಡ ಪಕ್ಷದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಅದನ್ನ ಬಹಿರಂಗವಾಗಿ ಹೇಳಿದ್ದಾರೆ. ಸೊ ಎಲ್ಲಾನು ಸರಿ ಹೋಗಿದೆ. ಅದು ಹೇಳಿದ್ನಲ್ಲ, ಒಂದು ರಾಜಕೀಯ ಪಕ್ಷದಲ್ಲಿ ಸಮಸ್ಯೆಗಳು ಬಂದಾಗ ಈ ತರ ಬಹಿರಂಗವಾಗಿ ಹೇಳಿದ್ದಾರೆ ಅವರು, ಕಾರ್ಯಕರ್ತರ ಮನಸ್ಸಲ್ಲಿರೋದನ್ನ. ಇನ್ಫ್ಯಾಕ್ಟ್ ಅದು ಕಾರ್ಯಕರ್ತರಿಗೆ ತಲುಪಿದೆ ಅವ್ರು ಹೇಳಿರೋ ಮಾತು. ಓಕೆ, ನಟರಾಜ್ ಗೌಡ್ರೆ, ಮೋಹನ್ ವಿಶ್ವ ಅವರು ಕೊನೆದಾಗಿ ಹೇಳಿದ್ರು ಕಾರ್ಯಕರ್ತರಿಗೆ ತಲುಪಿದೆ ಅವ್ರ ಮಾತು ಅಂತ. ಇದು ಕಾರ್ಯಕರ್ತರಿಗೆ ತಲುಪುವಂತ ಮಾತಲ್ಲ, ಅವರ ಪಕ್ಷದಲ್ಲೇ ಅವರನ್ನೇ ಕಾಲೆಳೆಯಲಿಕ್ಕೆ ಬಯಸ್ತಾ ಇರುವಂತವ್ರಿಗೆ ತಲುಪಿಸ್ತಾ ಇರುವಂತ ಮಾತು. ಹೈಕಮಾಂಡ್ಗೂ ಒಂದು ಮೆಸೇಜ್ ಅನ್ನ ಕೊಡುವಂತ ಕೆಲಸವನ್ನ ಮಾಡಿದ್ರ. ಬಿಕಾಸ್ ಯಾವಾಗ್ಲೂ ಕೂಡ ರಾಜಕಾರಣದಲ್ಲಿ ಟೈಮಿಂಗ್ಸ್ ಅನ್ನುವಂಥ ತುಂಬಾ ಇಂಪಾರ್ಟೆಂಟು. ಈಗ ನವೆಂಬರ್ ಅಲ್ಲಿ ಅವ್ರು ಬದಲಾಗ್ತಾರೋ ಅಥವಾ ಅವ್ರನ್ನ ಕಂಟಿನ್ಯೂ ಮಾಡ್ತಾರೋ ಸೆಕೆಂಡ್ರಿ, ಆದ್ರೆ ಆ ಟೈಮಿಂಗ್ಸ್ ಇದೆಯಲ್ಲ, ಅವ್ರು ಕೊಟ್ಟಂತ ಸ್ಟೇಟ್ಮೆಂಟ್ಗಳಿದೆಯಲ್ಲ, ಯಾರಿಗಾದ್ರೂ ತಟ್ಲಿ ಅನ್ನುವಂಥ ನಿಟ್ಟಿನಲ್ಲೇ ಬಂದಿರುವಂತ ಸ್ಟೇಟ್ಮೆಂಟ್ಗಳು ಇವು. ಇಲ್ಲ, ಈಗ ನೋಡಿ ಪೃಥ್ವಿ, ಈಗ ವಿಜಯೇಂದ್ರನ ಅಧ್ಯಕ್ಷ ಮಾಡಕ್ ಮುಂಚೆಯಿಂದಲೂ ಕೂಡ ವಿಜಯೇಂದ್ರನ ಮೇಲೆ ಆ ಬಿಜೆಪಿಯ ನಾಯಕರುಗಳಿಗೆ, ಅದು ಎಸ್ಪೆಷಲಿ ನಾಗಪುರದ ಬಿಜೆಪಿ ನಾಯಕರುಗಳಿಗೆ ಬಹಳ ಅಸಮಾಧಾನ ಇತ್ತು. ಮೊನ್ನೆ CT ರವಿ ಅವರು ಯಾವಾಗ್ಲೂ ಹೇಳ್ತಾ ಇದ್ರು, ವಿಜಯೇಂದ್ರ ಅವ್ರಿಗೆ ಶಿಕಾರಿಪುರದ ಟಿಕೆಟ್ ಅನ್ನ ಕೊಡ್ತೀನಿ ಅಂತ ಯಡಿಯೂರಪ್ಪ ಅವ್ರು ಘೋಷಣೆ ಮಾಡಿದ ಮೇಲೆ ಇದು ಅವ್ರ ಕಿಚನ್ ಕ್ಯಾಬಿನೆಟ್ ತೀರ್ಮಾನ ಆಗುವಂತದಲ್ಲ, ಇದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ಯಾರಿಗೂ ಅಧಿಕಾರ ಇಲ್ಲ ತೀರ್ಮಾನ ಮಾಡ್ಲಿಕ್ಕೆ ಅಂತ ನೇರವಾಗಿ ಸ್ಪಷ್ಟವಾಗಿ ಕೌಂಟರ್ ಕೊಟ್ರು. ಯಾವಾಗ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ವಿಜಯೇಂದ್ರಗೆ ಒಂದು MLC ಕೊಡ್ಬೇಕಂತ ಪ್ರಯತ್ನ ಮಾಡಿದ್ರು, ಅದನ್ನು ಮಾಡ್ಲಿಕ್ಕೆ ಬಿಡ್ಲಿಲ್ಲ ಬಿಜೆಪಿಗರು, ಅಂದ್ರೆ ನಾಗಪುರದ ಬಿಜೆಪಿಗರು. ಇಲ್ಲಿ ಯಡಿಯೂರಪ್ಪನವರ ಫಾಲೋವರ್ ಬೆಂಬಲಿತ ಕರ್ನಾಟಕ ಬಿಜೆಪಿ ಇದೆ, ಮತ್ತೆ ಯತ್ನಾಳು, CT ರವಿ, ಸಂತೋಷ್ ಜಿ ಇಂತಹವರ ಬೆಂಬಲಿತ ನಾಗಪುರದ ಬಿಜೆಪಿ ಕರ್ನಾಟಕದಲ್ಲಿ 2 ತರ ಇದೆ. ವಿಜಯೇಂದ್ರ ಅವ್ರಿಗೆ ಕಾಟ ಕೊಡಕ್ಕೆ ಅವ್ರ ತಂದೆಗೆ ಯಾರ್ಯಾರು ಕಾಟ ಕೊಟ್ಟರು ಅವ್ರನ್ನ ವಿಜಯೇಂದ್ರಗೂ ಕೂಡ ಕಾಟ ಕೊಟ್ಟು ಕಣ್ಣೀರ್ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಫಸ್ಟ್ ಟೈಮ್ MLAಗೆ ರಾಜ್ಯಾಧ್ಯಕ್ಷ ಕೊಟ್ಟಿರೋದು ಅವ್ರಿಗೆ ಸಹಿಸ್ಕೊಳಕ್ ಸಾಧ್ಯ ಆಗ್ತಾ ಇಲ್ಲ. ಅವ್ರನ್ನ ಹೆಂಗಾರು ಕಿತ್ತಾಕಿ ಅವ್ರನ್ನ ಅಪಮಾನ ಮಾಡ್ಬೇಕಂತ ಹೇಳಿ ಯತ್ನಾಳ್ ಎಷ್ಟು ಕಾಟ ಕೊಟ್ರು. ಎಷ್ಟು ದಿನ ಬೆಳಗಾದ್ರೆ ಭ್ರಷ್ಟ, ದುಷ್ಟ, ಅನಿಷ್ಟ, ಕನಿಷ್ಠ ಏನೇನ್ ಇಳಬಾರ್ದಲ್ಲ ಹೇಳಿದ್ರು ಅಪ್ಪ ಮಕ್ಳಿಗೆ ಇಬ್ಬರಿಗೂ, ಯಡಿಯೂರಪ್ಪಗೆ ಮತ್ತೆ ವಿಜಯೇಂದ್ರಗೆ. ಇವತ್ತು ಕೂಡ ವಿಜಯೇಂದ್ರ ಅವ್ರ ಮೇಲೆ ಯಾವ ರೀತಿಯಾಗಿ ಅವರ ಚಾರಿತ್ರಿಕ ಹಲ್ಲೆ ನಡೀತಾ ಇದೆ, ಅವರನ್ನ ನಾಯಕತ್ವವನ್ನು ಹೆಂಗೆ ಕುಗ್ಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರ, ಅದು ಯಾರು ಅನ್ಕೊಂಡಿದ್ದೀರಿ? ಈಗ ಯತ್ನಾಳರ ಬೆಂಬಲಿತ ಪೇಜ್ಗಳಂತ ಫೇಸ್ಬುಕ್ ಪೇಜ್ಗಳಲ್ಲಿ ನೀವು ನೋಡಿ, ದಿನನಿತ್ಯ ವಿಜಯೇಂದ್ರ ಯಡಿಯೂರಪ್ಪನವ್ರ ಮೇಲೆ ಟೀಕೆ ಟಿಪ್ಪಣಿಗಳು ಇದ್ದೇ ಇರ್ತವೆ. ಅವರು ರಾಜಕಾರಣದಲ್ಲಿ ರನ್ ಆಗ್ತಾ ಇರೋದು ಯಡಿಯೂರಪ್ಪ ವಿಜಯೇಂದ್ರ ಹೆಸರು ಹೇಳಿದ್ರೆ, ಇಲ್ಲಾಂದ್ರೆ ರನ್ನೇ ಆಗಲ್ಲ, ಯಾರು ತೋರ್ಸಲ್ಲ ಅನ್ನುವಂಥದ್ದು ಅವ್ರ ಲೆಕ್ಕಾಚಾರ ಅಂತ ಮಾಡಿದ್ದಾರೆ. ಈಗ ಪೃಥ್ವಿ, ಇಂಟ್ರೆಸ್ಟಿಂಗ್ ಏನ್ ಗೊತ್ತಾ, ಅವ್ರು ಉಚ್ಚಾಟನೆ ಮಾಡಿದ್ದಾರೆ, ಅವ್ರದೊಂದು ಭಾಗ. ಅವ್ರ ಜೊತೆ ಕೈ ಜೋಡಿಸಿರ್ತಕ್ಕಂಥವ್ರು ಯಾರು? CT ರವಿ, ಇದೇ ಸಂತೋಷ್ ಜಿ, ಇದೇ ಸದಾನಂದ ಗೌಡರು, ಇದೇ ವಿ ಸೋಮಣ್ಣನವರು, ಇವರೆಲ್ಲ ಏನಾಗಿದೆ ಕರ್ನಾಟಕದಲ್ಲಿ ಬಿಜೆಪಿ ಒಂದು ರಾಜ್ಯದಲ್ಲಿ ಆಡಳಿತ ಪಕ್ಷ ಆಗಿದ್ದಾಗ್ಲೂ ಕೂಡ ಅತ್ಯಂತ ದುರ್ಬಲ, ಮತ್ತೆ ರಾಜ್ಯದ ಹಿತವನ್ನ ಕಾಯ್ಲಿಲ್ಲ. ಈ ವಿರೋಧ ಪಕ್ಷ ಆಗಿದ್ದಾಗ್ಲೂ ಕೂಡ ಒಂದು ಜವಾಬ್ದಾರಿಯುತವಾದ ವಿರೋಧ ಪಕ್ಷ ಆಗಿಲ್ಲ, ಬಹಳ ದುರ್ಬಲ ಆಗಿದೆ. ಅದ್ರ ನಾಯಕತ್ವವನ್ನು ಯಾರು ನಿಲ್ತಾ ಇಲ್ಲ. ಅಲ್ಲಿಂದ ಅದಕ್ಕೆ ನಾಯಕತ್ವವನ್ನ ವಿರೋಧಿಸಿ ಅಲ್ಲಿಂದ ಈ ಕ್ರಾಸ್ ವೋಟಿಂಗ್ ಆಗಿರೋದು ಯಾಕಾಯ್ತು? ಅವ್ರ ನಾಯಕತ್ವ ಕರೆಕ್ಟಾಗಿ ಇಡೀ ದೇಶದಲ್ಲಿ
56 ಇಂಚಿನ ವಿಶ್ವಗುರು ಇರ್ಬೇಕಾದ್ರೆ ಹೇಗೆ ಬಿಜೆಪಿ ಕ್ರಾಸ್ ವೋಟಿಂಗ್ ಮಾಡ್ತಾರೆ? ಯಾಕೆ ಮಾಡ್ತಾ ಇದ್ರೆ ಅವ್ರ ನಾಯಕತ್ವವನ್ನು ಇಷ್ಟಪಡ್ತಾ ಇಲ್ಲ. ಮೋದಿದು ವರ್ಚಸ್ಸು ಪಾತಾಳಕ್ಕೆ ಬಿದ್ದಿದೆ ಆಲ್ರೆಡಿ. ಮೋದಿ ಕೂಡ ಈಗ ಆಲ್ರೆಡಿ ದುರ್ಬಲ ಆಗಿದ್ದಾರೆ. ಯಾವ್ದೋ ಊರ್ ಗೋಲ್ ನಲ್ಲಿ ಹೈದರಾಬಾದ್ ಮತ್ತೆ ಬಿಹಾರ್ನ ಒಂದು ಊರ್ ಗೋಲ್ ನಲ್ಲಿ ಇವತ್ತು ನಡ್ಕೊಂಡು ಹೋಗ್ತಾ ಇದ್ದಾರೆ. ಅವರು ಕೂಡ ಯಾವತ್ತೂ ಮುಗ್ಗರಿಸ್ತಾರೆ. ನಿತೀಶ್ ಕುಮಾರ್ ಮತ್ತೆ ಚಂದ್ರಬಾಬು ನಾಯ್ಡು ಯಾವತ್ತು ತೀರ್ಮಾನ ಮಾಡ್ತಾರೋ ಮೋದಿ ಕೂಡ ಬೀಳ್ತಾರೆ. ಇಂತಹ ಪರಿಸ್ಥಿತಿನಲ್ಲಿ ರಾಷ್ಟ್ರದಲ್ಲೂ ರಾಜ್ಯದಲ್ಲೂ ಬಿಜೆಪಿ ದುರ್ಬಲ ಆಗಿದೆ. ಆಡಳಿತ ಪಕ್ಷವಾಗಿ ವಿರೋಧ ಪಕ್ಷವಾಗಿ ದುರ್ಬಲ ಆಗಿದೆ. ರಾಜ್ಯದ ಹಿತವನ್ನ ಕಾಪಾಡಲು ದುರ್ಬಲ ಆಗಿದೆ. ಯಾವುದೇ ರೀತಿಯಾದ ಆಡಳಿತಾತ್ಮಕ ಸಲಹೆಗಳನ್ನ ಸಹಕಾರವನ್ನ ರಾಜ್ಯಕ್ಕೆ ಕೊಡ್ತಾ ಇಲ್ಲ. ಕೇಂದ್ರದಿಂದ ನಮ್ಗೆ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ, ಆರ್ಥಿಕ ಅನ್ಯಾಯ ಆಗ್ತಾ ಇದೆ, ಅದರಲ್ಲೂ ಕೂಡ ಅವರು ಧ್ವನಿ ಎತ್ತುತ್ತಾ ಇಲ್ಲ. ಈ ರೀತಿ ಇರ್ಬೇಕಾದ್ರೆ ಅವರ ಆಂತರಿಕ ವಿಷಯ ಅಂದ್ರೂ ಕೂಡ ರಾಜ್ಯದ ವಿಷಯ ಅಂತ ಬಂದಾಗ, ನಾವು ರಾಜ್ಯ ರಾಜಕಾರಣದ ವಿಷಯ ಅಂತ ಬಂದಾಗ ರಾಜ್ಯದ ಹಿತವನ್ನ ಮರೆತಿ ಅವ್ರ ಈ ತರ ಕಿತ್ತಾಡ್ತಾ ಇರ್ತಕ್ಕಂಥದ್ದು ಒಂದು ಶೋಭಿತರಂತ ವಿಷಯ ಅಲ್ಲ. ಈಗ ಮೋಹನ್ ವಿಶ್ವ ಅವರು ಹೆಂಗ್ ಸಮರ್ಥನೆ ಮಾಡ್ಕೊಂಡ್ರು ಅಂದ್ರೆ, ನೀವು ಈ ಮುಂಚೆ ಸಮರ್ಥನೆ ಮಾಡ್ಕೊಳ್ತಾ ಇದ್ರಲ್ಲ, ಸಿದ್ದರಾಮಯ್ಯನವ್ರು ಏನು ಬದಲಾಗಲ್ಲ ಸರ್, 5 ವರ್ಷ ಇರ್ತಾರೆ. DK ಶಿವಕುಮಾರ್ ಅವರು ಏನೋ ಅವ್ರ ಮನಸ್ಸಿನ ಮಾತುಗಳನ್ನು ಹೇಳ್ತಾರೆ ಅಂತ ಹೇಳ್ತಾ ಇದ್ರಲ್ಲ, ಆ ರೀತಿಯಾಗಿ ಆಗ್ಬಿಟ್ಟಿದೆ ಅವ್ರ ಪರಿಸ್ಥಿತಿನೂ ಈಗ. ಇಲ್ಲ, ಇದೇನಾಗುತ್ತೆ ಅಂದ್ರೆ ಶಾಸಕಾಂಗ ಪರಿಷತ್ ಸಭೆ ಮತ್ತೆ ಹೈಕಮಾಂಡ್ ತೀರ್ಮಾನಗಳು ಇರ್ತಾವಲ್ಲ, ಅದ್ ಬದಲಾವಣೆ ಆಗೋವರೆಗೂ ಕೂಡ ನಾವು, ಇಲ್ಲಾಂದ್ರೆ ಆಡಳಿತ ಬಿಗಿ ಇರಲ್ಲ ಪೃಥ್ವಿ. ಈಗ ನಾನು ಮುಖ್ಯಮಂತ್ರಿಗಳು ಬದಲಾವಣೆ ಸಿದ್ದರಾಮಯ್ಯ ಬದಲಾವಣೆ ಆಗ್ತಾರೆ ಅಂತ ಹೇಳಿ ಸಾಧ್ಯ ಆಗ್ತದ? ಅದನ್ನ ಶಾಸಕಾಂಗ ಪಕ್ಷ ತೀರ್ಮಾನ ಮಾಡುತ್ತೆ ಮತ್ತೆ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಸೊ ಆ ಸ್ಪಷ್ಟವಾದ ನಿಲುವು ಎಲ್ಲಾ ರಾಜಕೀಯ ಪಕ್ಷದಲ್ಲೂ ಇರಬೇಕು, ಇದೆ. ಆದ್ರೆ ಬಿಜೆಪಿನಲ್ಲಿ ಆಗ್ತಾ ಇರ್ತಕ್ಕಂಥದ್ದೇನು, ನಾಗಪುರದ ಬಿಜೆಪಿ ಇವತ್ತು ಬುಲ್ಡೋಸ್ ಮಾಡಕ್ಕೆ ಬಿಜೆಪಿ ವಿಜೇಂದ್ರ ಅವರಿಗೆ ಕಾಟ ಕೊಡ್ಲಿಕ್ಕೆ ಪ್ರಯತ್ನ ಮಾಡಿದೆ. ಅದನ್ನ ಕಾರ್ಯಕರ್ತರು ನೋಡ್ತಾರೆ, ಜನ ನೋಡ್ತಾರೆ. ಯಾವಾಗ ಯಡಿಯೂರಪ್ಪ ಕಣ್ಣೀರ್ ಹಾಕ್ಸಿದ್ರು, ಯಡಿಯೂರಪ್ಪನವ್ರಿಗೆ ಯಾವಾಗ ಅವರು ವಂಚನೆ ಮಾಡಿದ್ರು, ಅವಾಗ್ಲೂ ಕೂಡ 2013 ಏನಾಯ್ತು, 2023 ಏನಾಯ್ತು ನೋಡಿದ್ದಾರೆ, ಜನ ನೋಡಿದ್ದಾರೆ. ಸೊ ನಾವು ಕರ್ನಾಟಕದಲ್ಲಿ ಯಡಿಯೂರಪ್ಪನವರ ನಿರ್ಗಮನ ಆದ್ಮೇಲೆ ರಾಜಕೀಯವಾಗಿ ಬಿಜೆಪಿ ಇನ್ನು ವಿರೋಧ ಪಕ್ಷದಲ್ಲೂ ಕೂಡ ಅಸ್ತಿತ್ವ ಉಳಿಯೋದು ಬಹಳ ಕಷ್ಟ ಆಗುತ್ತೆ. ಆ ರೀತಿಯ ದುರ್ಬಲತೆ ಅವರಲ್ಲಿ ಇದೆ. ಆದ್ರೆ ಕಾಂಗ್ರೆಸ್ ನಾಯಕತ್ವ ಸ್ಟ್ರಾಂಗ್ ಆಗಿರೋದ್ರಿಂದ. ಮೋಹನ್ ವಿಶ್ವ ಅವರೇ, ಆನ್ ಸೀರಿಯಸ್ ನೋಟ್, ನಿಮ್ಗೂ ಅನ್ಸಲ್ವಾ ಸಾಕಷ್ಟು ಜಗಳಗಳು ಆಗ್ತಾ ಇದಾವೆ, ಅದೊಂದು ತಹಬದಿ ಬರಬೇಕು. ವಿರೋಧ ಪಕ್ಷವಾಗಿರುವಂತ ಸಂದರ್ಭದಲ್ಲಿ ನಮಗೆ ಅಧಿಕಾರಕ್ಕೆ ಬರುವಂತದ್ದು ಫಸ್ಟ್ ಪ್ರಿಯಾರಿಟಿ ಆಗಬೇಕಾಗಿತ್ತು ಅನ್ನುವಂಥ ನಿಟ್ಟಿನಲ್ಲಿ. ಬಿಕಾಸ್ ಹೌದು, ನೀವು ಸಮರ್ಥನೆ ಮಾಡ್ಕೊಳ್ತಾ ಇದ್ರ, ಬಿಜೆಪಿ ವಕ್ತಾರಾಗಿದ್ರೆ ಹೌದು, ಬಟ್ ಲಾರ್ಜ್ಲಿ ನಾವು ನೋಡೋದಾದ್ರೆ ಯಡಿಯೂರಪ್ಪನವರು ಇದ್ದಂಥ ಸಂದರ್ಭದಲ್ಲಿ ಇದ್ದಂಥ ಬಿಜೆಪಿ ಆಗಲಿ, ಅವರು ಹೋದ ನಂತರ ಇರುವಂಥ ಬಿಜೆಪಿಯ ಪರಿಸ್ಥಿತಿ ಆಗಲಿ, ಸ್ಥಿತಿಗತಿಗಳಾಗಲಿ ತುಂಬ ಅಜಗಜಾಂತರ ವ್ಯತ್ಯಾಸ ಇದೆ ಸರ್. ನಾನು ಸ್ವಲ್ಪ ರಾಜಕಾರಣ ನೋಡ್ಕೊಂಡ್ ಬಂದಿರುವಂಥ ಹಿನ್ನೆಲೆಯಲ್ಲಿ ಹೇಳ್ತಾ ಇದ್ದೀನಿ ನಾನು. ಪೃಥ್ವಿ, ನಿಮ್ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಸ್ನೇಹಿತರನ್ನ ಹೇಳಕ್ ಇಷ್ಟಪಡೋದು, ಬಿಜೆಪಿ ರಾಜ್ಯದಲ್ಲಿ ದುರ್ಬಲ ಆಗಿದ್ದಿದ್ರೆ ಸಿದ್ದರಾಮಯ್ಯ 14 ಸೈಟ್ ವಾಪಸ್ ಕೊಡ್ತಾ ಇರ್ಲಿಲ್ಲ. ಜೀವನದಲ್ಲೇ ಕಪ್ಪು ಚುಕ್ಕೆ ಇಲ್ದಿರ ಅಂತ ರಾಜಕಾರಣಿ ಅಂತ ಹೇಳ್ಕೊಂಡು ಬಿಜೆಪಿ ಅವತ್ತು ಸಂಘಟಿತವಾಗಿ ಹೋರಾಟ ಮಾಡಿದಕ್ಕೇನೆ ವಿಧಿ ಇಲ್ದಿರ ಸಿದ್ದರಾಮಯ್ಯ 14 ಸೈಟ್ ವಾಪಸ್ ಕೊಟ್ಟಿದ್ದು. ಬಿಜೆಪಿ ಅವತ್ತು ದುರ್ಬಲ ಆಗಿಲ್ಲ ಅಂತ ಹೇಳಿದಿದ್ರೆ, ಅಥವಾ ದುರ್ಬಲ ಆಗಿದ್ದಿದ್ರೆ, ಇವ್ರು ಹೇಳೋ ಪ್ರಕಾರ ಸುಳ್ಳು ಮಾಹಿತಿ ಆಗಿದ್ದಿದ್ರೆ, ಇದೇ ನಾಗೇಂದ್ರ ಜೈಲ್ಗೆ ಹೋಗ್ತಾ ಇರ್ಲಿಲ್ಲ, ಇದೇ ವಾಲ್ಮೀಕಿ ಹಗರಣದಲ್ಲಿ. ಅರ್ಥ ಆಯ್ತಲ್ಲ, ಹೋರಾಟ ಮಾಡಿದ್ದು ಬಿಜೆಪಿನೇ. ತಿರ್ಗಾ ಬಿಜೆಪಿ ಸ್ಟ್ರಾಂಗ್ ಆಗಿದ್ದೇನೆ ಕಬ್ಬು ಬೆಳೆಗಾರರಿಗೆ ಸರಿಯಾದಂತ ನ್ಯಾಯದ ಬೆಲೆ ಸಿಕ್ಕಿದ್ದು, ಗೊತ್ತಾಯ್ತಲ್ಲ. ಈಗ ನಾಗಪುರ ಬಿಜೆಪಿ, ಹೌದು, ನಾಗಪುರದಲ್ಲೂ ಬಿಜೆಪಿ ಇದೆ, ಡೆಲ್ಲಿಲೂ ಬಿಜೆಪಿ ಇದೆ, ರಾಜಸ್ಥಾನಲ್ಲೂ ಬಿಜೆಪಿ ಇದೆ, ಮಧ್ಯಪ್ರದೇಶಲ್ಲೂ ಇದೆ ಬಿಜೆಪಿ, ಆಯ್ತಲ್ಲ, ಆಂಧ್ರ ಪ್ರದೇಶಲ್ಲೂ NDA ಇದೆ, ನಾರ್ತ್ ಈಸ್ಟ್ ಪೂರ್ತಿ ಬಿಜೆಪಿ ಇದೆ. ನಿಮ್ದೇನಂಗಾರೆ ರಾಹುಲ್ ಗಾಂಧಿ 99 ಚುನಾವಣೆ ಸೋತಿರೋದು ಬ್ಯಾಕ್ ಟು ಬ್ಯಾಕ್. ನೆಕ್ಸ್ಟ್ ಚುನಾವಣೆ ಸೋಲ್ತಾರೆ, ಕರ್ನಾಟಕದಲ್ಲಿ 100ನೇ ಚುನಾವಣೆ ಸೋಲ್ತಾರೆ. ಅತಿ ದುರ್ಬಲವಾದಂತ ಯಾವ್ದಾದ್ರು ಪಕ್ಷ, ಅತಿ ಹೀನಾಯ ಪರಿಸ್ಥಿತಿಗೆ ಹೋಗಿರುತ್ತೆ ಆದ್ರೆ ಕಾಂಗ್ರೆಸ್. ಇವತ್ತು ಮ್ಯಾಟ್ರಿಕ್ ಬನ್ನಿ ಸರ್. ಎಸ್, ನೀವು ಮಾತಾಡ್ತಿದೆ ಓಕೆ, ಅವ್ರವ್ರ ಭಾವನೆಗಳಿಗೆ ಇನ್ನೊಂದು ಪಕ್ಷವನ್ನ ತೆಗೊಳ್ಳುವಂತ ನಿಟ್ಟಿನಲ್ಲಿ ಮಾತನಾಡ್ತಾರೆ. ಲೆಟ್ಸ್ ಕಮ್ ಟು ದ ಪಾಯಿಂಟ್ ಅಂತ. ಅದೇ ನಿಮ್ ಪಾಯಿಂಟ್ ಈಗ ಬರ್ತೀನಿ ನಾನು. ಕಳೆದ 3 ವರ್ಷದಲ್ಲಿ ಅಧಿಕಾರಕ್ಕೋಸ್ಕರ ವಾರಕ್ಕೆ 3 ಸಲ ಕಿತ್ತಾಡ್ತಾ ಇದ್ದಂತ ಪಕ್ಷ ಇವ್ರದ್ದು ರಾಜ್ಯದಲ್ಲಿ. ಅದು DK ಶಿವಕುಮಾರ್ ಆಗ್ಬೋದು, ಸಿದ್ದರಾಮಯ್ಯನವ್ರು ಆಗ್ಬೋದು, ಸತೀಶ್ ಜಾರಕಿಹೊಳಿ ಆಗ್ಬೋದು, ಗೊತ್ತಾಯ್ತಲ್ಲ ಸರ್. ಟು ಬಿ ಫ್ರಾಂಕ್ ಹೇಳ್ಬಿಡ್ಲಾ ಮೋಹನ್ ವಿಶ್ವ ಅವರೇ, ಟು ಬಿ ಫ್ರಾಂಕ್, ವಿರೋಧ ಪಕ್ಷದಲ್ಲಿ ಇದ್ದಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತು DK ಶಿವಕುಮಾರ್, ವಿರೋಧ ಪಕ್ಷದಲ್ಲಿ ಸಿದ್ದರಾಮಯ್ಯನವರು ವಿರೋಧ ಪಕ್ಷ ನಾಯಕರಾಗಿದ್ರು, KPCC ಅಧ್ಯಕ್ಷರಾಗಿ DK ಶಿವಕುಮಾರ್ ಅವರಿದ್ರು. ಅವರ ನಡುವೆ ಏನೇ ಒಳ ಜಗಳ ಇರಲಿ, ಬಟ್ ಒಗ್ಗಟ್ಟಿನ ಪ್ರದರ್ಶನ ಆಗ್ತಾ ಇತ್ತು ಅಧಿಕಾರಕ್ಕೆ ಬರುವವರೆಗೂ. ಆ ರೀತಿಯಾದಂಥ ಒಂದು ನಾಯಕತ್ವ ಬೇಕಾಗಿತ್ತು. ನಾಯಕತ್ವ ಇಲ್ಲ ಅಂದ್ರೂ ಅಟ್ಲೀಸ್ಟ್ ಸಂಘಟನೆ ಬೇಕಾಗಿತ್ತು. ಅದು ಕಾಣಿಸ್ತಾ ಇದೆಯಾ ಪೃಥ್ವಿ? 2023 ಅಥವಾ 22 ಎಂಡಿಂಗ್, ಲಾಸ್ಟ್ 6 ತಿಂಗಳದ್ ಮಾತ್ರ ನೀವು ಹೇಳ್ತಾ ಇದೀರಷ್ಟೇ. 2020ರಿಂದ 22 2.5 ವರ್ಷ ಕಾಂಗ್ರೆಸ್ ಏನ್ ಮಾಡಿತು ಅಂತ ಹೇಳಕ್ ಆಗತ್ತ ನಿಮ್ಗೆ? ನೆನಪಿದ್ಯಾ ಹೋದ್ರು ಹೋಗ್ಲಿ ಅಂತ? ಅದೊಂದು ವಿರೋಧ ಪಕ್ಷ ಅಂತ ಇತ್ತ ರಾಜ್ಯದಲ್ಲಿ ಇಲ್ಲ. ನೀವು ಲಾಸ್ಟ್ 6 ತಿಂಗಳು ಚುನಾವಣೆ ಸಮಯದಷ್ಟೇ ಹೇಳ್ತಾ ಇದ್ದೀರಾ, ಎಲ್ಲಾರು ಅದನ್ನೇ ಇಟ್ಕೊಂಡು ಕೂತಿರೋದು. ಇಲ್ಲ ಸರ್, ವಿರೋಧ ಪಕ್ಷವಾಗಿ ಸಿದ್ದರಾಮಯ್ಯನವ್ರು ಯಾವ ರೀತಿಯ ಗುಡುಕ್ತಾ ಇದ್ರು ನೋಡಿದೀವಿ ವಿಧಾನಸೌಧ ಒಳಗಡೆ. ಇವ್ರು ಯಾವ ರೀತಿಯ ಪಕ್ಷವನ್ನ ಸಂಘಟನೆ ಮಾಡ್ತಾ ಇದ್ವು ನೋಡಿದೀವಿ. ಒಳಜಗಳ ಇರುವಂತದ್ನ ನಾನು ಹೇಳ್ತಾ ಇದೀನಲ್ಲ ಸರ್. ನೀವು ಕೂಡ ನೋಡಿದಿರಾ ಬಿಜೆಪಿ ಪಕ್ಷವನ್ನ ಯಾವ್ಯಾವ ರೀತಿಯ ಯಾವ್ಯಾವ ರಾಜ್ಯದಲ್ಲಿ, ನಮ್ಮ ರಾಜ್ಯದಲ್ಲಿ ಏನಾಗಿದೆ ನೋಡಿದಿರಾ. ಬಟ್ ಅಕ್ಸೆಪ್ಟ್ ಮಾಡ್ಕೊಳ್ಬೇಕಲ್ವಾ ಆಗ್ತಾ ಇರುವಂತ ಬೆಳವಣಿಗೆಗಳನ್ನ.
ಯಾಕೆಂದ್ರೆ ಒಬ್ರನ್ನ ಕಂಡ್ರೆ ಒಬ್ರಿಗೆ ಆಗಲ್ಲ. ಸದಾನಂದ ಗೌಡರು ಮಾತನಾಡಿದ್ರು ಬಿಟ್ರು, ಆದ್ರೆ ಆ ಒಂದು ಆಡಿಯೋ ಕೂಡ ವೈರಲ್ ಆಯ್ತು. ಅಡ್ಡ ಮತದಾನ ದೊಡ್ಡ ಮಟ್ಟದಲ್ಲಿ ಪರಿಣಾಮ ಬೀರಿದೆ. ವಿಜೇಂದ್ರ ಅವರೇ ಸ್ವತಃ ಹೇಳಿದ್ದಾರೆ, ನನ್ನ ಮೇಲೆ ಗೂಬೆ ಕೂರಿಸುವಂತ ಕೆಲಸ ಆಗ್ತಾ ಇದೆ, ಷಡ್ಯಂತ್ರ ಅಂತ ಹೇಳ್ಬಿಟ್ಟು ನನ್ನನ್ನೇ ಅಪರಾಧಿ ಸ್ಥಾನದಲ್ಲಿ ಕೂರಿಸುವಂತ ಕೆಲಸವನ್ನ ಮಾಡ್ಲಾಗ್ತದೆ. ಸ್ವತಃ ವಿಜೇಂದ್ರ ಅವ್ರ ಮಾತು, ಸ್ವಪಕ್ಷದವ್ರ ಮೇಲೆ ಮಾಡಿರುವಂತ ಆರೋಪ ಇದು. ನಾನು ಹೇಳುತ್ತಲ್ಲ, ಸ್ವಪಕ್ಷದಲ್ಲಿದ್ದು ಪಕ್ಷದಿಂದ ಉಚ್ಚಾಟನೆ ಆದ್ರಲ್ಲ ಯತ್ನಾಳ್ ಅವರು, ನೀವು ನೋಡಿ ಅವ್ರ ಪೇಜ್ಗಳನ್ನ ತೆಗೆದು ನೋಡಿ, ಅಲ್ಲಿ ಜಾಸ್ತಿ ಚರ್ಚೆ ಆಗ್ತಿರೋ ವಿಷಯ ಅದನ್ನ ಇಟ್ಕೊಂಡು ಹೇಳಿರೋದಷ್ಟೇ ವಿಜೇಂದ್ರ ಅವರು, ಮತ್ತಿನ್ನೇನು ಅಲ್ಲ. ಕಾಂಗ್ರೆಸ್ನವರು ಅದನ್ನೇ ಅವಾಗಿಂದ ಹೇಳ್ತಾ ಇರೋದು. ಯತ್ನಾಳ್ ಅವ್ರು ನಮ್ಮ ಪಕ್ಷದಲ್ಲೇ ಇಲ್ಲ ಇವತ್ತು, ಅವ್ರು ಮಾತಾಡ್ತಿದ್ದಾರೆ. ಸೊ ಅದನ್ನ ಇಟ್ಕೊಂಡು ಹೇಳಿರೋದು. ನೀವು ಅದನ್ನೇ ದೊಡ್ಡದು ಮಾಡ್ಕೊಂಡು ಏನೋ ಆಗೋಗಿದೆ, ಸಾರಿ ನಮ್ಮ ಪಕ್ಷದಲ್ಲಿ ಅವೆಲ್ಲ ಇಲ್ವೇ ಇಲ್ಲ. ಈಗಲೂ ಅಷ್ಟೇ ರೀ, SIR ವಿಚಾರದಲ್ಲಿ ಕಾಂಗ್ರೆಸ್ ಮಾಡ್ತಿರುವಂತ ಅಕ್ರಮಗಳನ್ನ ತಡೀಲಿಕ್ಕೆ ನಮ್ಮ ಕೋರ್ ಕಮಿಟಿ ಸದಸ್ಯರು ಒಬ್ಬೊಬ್ಬರನ್ನ ಜಿಲ್ಲೆಗೆ ಹೋಗಿದ್ದಾರೆ ನಿನ್ನೆಯಿಂದ. ಸೂಕ್ಷ್ಮವಾದ ವಿಚಾರ ಸರ್, ಸೂಕ್ಷ್ಮವಾದ ವಿಚಾರ. ಮೋಹನ್ ವಿಶ್ವ ಅವರೇ ಮಾತನಾಡುವಂತ ಸಂದರ್ಭದಲ್ಲಿ ಏನ್ ಹೇಳಿದ್ರು ಅಂದ್ರೆ, ನಾನು ಆರಂಭದಲ್ಲಿ ನಿಮ್ಗೆ ಅದೇ ಪ್ರಶ್ನೆ ಕೇಳಿದ್ದು. ಇಲ್ಲಿ ಪ್ರಮುಖವಾಗಿ ನಾಯಕರ ಹೆಸರುಗಳನ್ನ ಹೇಳಿದ್ರೆ ಚಪ್ಪಾಳೆ ಹೊಡಿತಾ ಇಲ್ಲ ಕಾರ್ಯಕರ್ತರು. ಹಿಂಗೆ ಆಗ್ಬಿಟ್ರೆ ಮುಂದೆ ಬೀದಿಲಿ ಓಡಾಡಬೇಕಾದ್ರೆ ತುಂಬಾ ಕಷ್ಟ ಆಗುತ್ತೆ, ಇದೊಂದು ಎಚ್ಚರಿಕೆ ಅನ್ನುವಂಥದ್ದನ್ನ ಮಾತನಾಡಿದ್ರು ದಾವಣಗೆರೆಯಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ವಿಜೇಂದ್ರ ಅವರು. ಅದರ ಜೊತೆಗೆ ಇನ್ನೊಂದು ಇನ್ಕ್ಲೂಡ್ ಮಾಡಿ ಹೇಳ್ತಾರೆ, ವ್ಯಕ್ತಿಗಿಂತ ಪಕ್ಷ ಇಂಪಾರ್ಟೆಂಟು ಅಂತ ಹೇಳ್ತಾ ಇದ್ದಿದ್ದಂಥ ವಿಚಾರಗಳು ಬರೀ ಕಾರ್ಯಕರ್ತರಿಗೆ ಸೀಮಿತ ಆಗಿದೆ ಅಷ್ಟೇ, ನಾಯಕರಿಗೆ ಸೀಮಿತ ಆಗಿಲ್ಲ. ಯಾಕೆ ನಾಯಕರು ಎಲ್ಲಿ ಹೋಗ್ತಾ ಇದ್ದಾರೆ, ಯಾವ ರೀತಿಯಾಗಿ ಹಾದಿ ತಪ್ತಾ ಇದ್ದಾರೆ ಅನ್ನುವಂಥ ರೀತಿಯಾದಂಥ ಅರ್ಥ ಅದು. ಏನ್ ಅರ್ಥ ಅನ್ಕೋಬೇಕು ಹೇಳಿ ನೀವೇ. ನೋಡಿ ಪೃಥ್ವಿ, ಈ ರೀಸೆಂಟ್ ಆಗಿ ನಡೆದಂತ ಪರಿಷತ್ ಚುನಾವಣೆಯಲ್ಲಿ ಆಗಿರುವಂತ ಅಡ್ಡ ಮತದಾನದ ವಿಚಾರವಾಗಿ ಕಾರ್ಯಕರ್ತರಿಗೆ ಬಹಳಷ್ಟು ಬೇಜಾರಾಗಿದೆ, ನೋ ಡೌಟ್ ಅಬೌಟ್ ಇಟ್, ಗೊತ್ತಾಯ್ತಲ್ಲ. ಸೊ ಆ ನಿಟ್ಟಿನಲ್ಲಿ ರಾಜ್ಯಾಧ್ಯಕ್ಷರಾಗ್ಬೋದು, ವಿರೋಧ ಪಕ್ಷದ ನಾಯಕರಾಗ್ಬೋದು, ಅವರಿಬ್ರು ಸೇರ್ಕೊಂಡು ಏನ್ ಮಾಡಿದ್ರು, ಒಂದ್ ಸಮಿತಿ ರಚನೆ ಮಾಡಿದ್ರು, ರಿಪೋರ್ಟ್ ಕೊಟ್ರು. ಸೊ ಕಾರ್ಯಕರ್ತರ ಆತ್ಮಸ್ಥೈರ್ಯ ಅವತ್ತೇ ಸ್ವಲ್ಪ ಡೌನ್ ಆಗಿತ್ತು. ನನಗೂ ಬೇಜಾರಾಗಿತ್ತು, ಫ್ರಾಂಕ್ ಆಗಿ ಹೇಳ್ತೀನಿ. ಏನಿದು ಪಕ್ಷಕ್ಕಿದ್ರೆ ದ್ರೋಹ ಬಗ್ಗೆ ಕೆಲಸ ಮಾಡ್ತಾರಲ್ಲ, ಪಕ್ಷ ಇಷ್ಟೆಲ್ಲ ಮಾಡಿದೆ ಇವರಿಗೆ ಅಂತ ಹೇಳಿ. ಸೊ ಆ ಕಾರ್ಯಕರ್ತರ ಒಂದು ಆತ್ಮಸ್ಥೈರ್ಯ ತುಂಬೋ ನಿಟ್ಟಿನಲ್ಲಿ ಹೌದು ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳಿರೋದು ಅರ್ಥ ಅಷ್ಟೇ. ಅದು ನೀವ್ ಅದನ್ನ ಇವ್ರು ಓಪನ್ ಆಗಿ ಹೇಳ್ಬಿಟ್ರು, ನಮ್ಮಲ್ಲೆಲ್ಲ ಮಾಡ್ಬಿಟ್ರು. ಅದನ್ನ ನೀವು ಮತ್ತದನ್ನ ಟೂ ಮಚ್ ಪೊಲಿಟಿಸೈಸ್ ಮಾಡಕ್ ಆಗಲ್ಲ. ಬಿಕಾಸ್ ಅವ್ರ ನೇತೃತ್ವದಲ್ಲೇ ಕೋರ್ ಕಮಿಟಿ ಸಭೆ ಆಯ್ತಲ್ಲಪ್ಪ 2-3 ಡೇಸ್ ಬ್ಯಾಕ್. ಕೋರ್ ಕಮಿಟಿ ಸಭೆದಲ್ಲಿ ಡಿಸ್ಕಷನ್ ಆಗಿ ಇವತ್ತು ಎಲ್ಲಾ ಕಡೆ SIR ಪ್ರವಾಸಗಳು ಮಾಡ್ತಾರೆ ಎಲ್ಲಾ ನಾಯಕರುಗಳು. ಅದಕ್ಕೆ ಏನ್ ಹೇಳ್ತೀರಾ ನೀವ್ ಹಾಗಾದ್ರೆ? ಅದಕ್ಕೆ ಏನ್ ಹೇಳ್ತೀರಾ? ಒಗ್ಗಟ್ಟಲ್ಲಿ ಹೋಗ್ತಾ ಇದ್ದಾರೆ ಅನ್ನುವಂಥದ್ದಷ್ಟೇ, ಹೋಗ್ತಾ ಇಲ್ಲ ಅನ್ನುವಂಥದ್ದಷ್ಟೇ ಪ್ರಶ್ನೆ ಇರುವಂಥದ್ದು. ನಾವು ಮಾಡಬೇಕಾದ ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದೀವಿ, ಆದರೆ ನನ್ನನ್ನು ಯಾವುದೋ ಒಂದು ಕಾರಣಕ್ಕೋಸ್ಕರ ಅಡ್ಡ ಮತದಾನದ ವಿಚಾರ ಆಗಲಿ, ದಾವಣಗೆರೆ ದಕ್ಷಿಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಲಿ, ಬೈ ಎಲೆಕ್ಷನ್ಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಲಿ, ಇದೆಲ್ಲದಕ್ಕೂ ಕೂಡ ಅಪರಾಧಿ ಸ್ಥಾನದಲ್ಲಿ ಕೂರಿಸುವಂಥ ಪ್ರಯತ್ನ ಆಗ್ತಾ ಇದೆ. ಅಂದರೆ ಎಲ್ಲದಕ್ಕೂ ಯತ್ನಾಳೇ ಕಾರಣ ಅಂತನಾ? ಯತ್ನಾಳ್ ಇಂಪಾರ್ಟೆಂಟ್ ಹಾಗಾದ್ರೆ? ಯತ್ನಾಳ್ ಅವರ ಸೋಷಿಯಲ್ ಮೀಡಿಯಾ ನೋಡ್ಕೊಂಡು ಪಕ್ಷ ಸಂಘಟನೆ ಆಗ್ತಾ ಇದೆಯಾ? ನೋಡಿ, ಯಾರು ಜಾಸ್ತಿ ಮಾತಾಡ್ತಾ ಇದ್ದಾರೆ ಅಂತ ನಿಮಗ್ ಗೊತ್ತು, ಆಯ್ತಾ? ನಾನು ಅದ್ರ ಬಗ್ಗೆ ಹೇಳಲಿಕ್ಕೆ ಹೋಗಲ್ಲ. ಕಳೆದ 2 ವರ್ಷಗಳಿಂದಾನು ಅದನ್ನ ನೋಡ್ಕೊಂಡೆ ನಾವು ಹೇಳ್ತಾ ಇರೋದಿಲ್ಲಿ, ಮತ್ತಿನ್ನೇನು ಅಲ್ಲ. ನಿಮ್ಗೆ ಅವರು ಯಾರು ಜಾಸ್ತಿ ಮಾತಾಡ್ತೀಯಾರೋ ಅದ್ರ ಬಗ್ಗೆ ಮಾತಾಡಿದಾರೆ ಅವರು. ಕಾರ್ಯಕರ್ತರ ಆತ್ಮಸ್ಥೈರ್ಯ ಕುಗ್ಗೋಗುತ್ತೆ, ಈ ತರ ಮಾಡಿದ್ರೆ ಮತ್ತೆ ನಾವು ಪುಟಿದ್ ಹೇಳ್ಬೇಕು ಅಂತ ಹೇಳಿ ನೀವು ಅಷ್ಟಕ್ಕೆ ಮಾತ್ರ ರೆಸ್ಟ್ರಿಕ್ಟ್ ಮಾಡ್ತೀರ. ಅದಾದ್ಮೇಲೆ ಹೇಳ್ತಾ ಇದಾರೆ, ನಮ್ಮಲ್ಲಿ 1000 ಸಮಸ್ಯೆ ಇದ್ರು ಅಷ್ಟೇನೆ ಯಾವ್ದೇ ಕಾರಣಕ್ಕೂ ಕಾಂಗ್ರೆಸ್ ನ ಮತ್ತೆ ಅಧಿಕಾರಕ್ಕೆ ಬರೋದಕ್ಕೆ ನಾವು 2028ಕ್ಕೆ ಬಿಡಲ್ಲ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ. ಆತರ ಇದ್ದಿದ್ರೆ ಯಾಕೆ ಆತರ ಮಾತಾಡ್ತಿರೋರು ಅವರು? ಕರೆಕ್ಟ್ ಅಲ್ವಾ? ಅದನ್ನ ಹೇಳಿದಾರೆ ಅವರು, ಯಾವುದೇ ಕಾರಣಕ್ಕೂ ಅಧಿಕಾರಕ್ಕೆ ಬರಕ್ ಬಿಡಲ್ಲ, ನಾವೆಲ್ಲ ಒಗ್ಗಟ್ಟಿನಿಂದ ಒಟ್ಟಿಗೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾ ಇದಾರೆ. ಆ ಒಗ್ಗಟ್ಟನ್ನ ತರ್ಲಿಕ್ ಬಿಡ್ತಾ ಇಲ್ಲ ಅನ್ನುವಂಥದ್ದು ಈಗಿರುವಂತ ಅಸಮಾಧಾನ ಅಂತ. ನಟರಾಜ್ ಗೌಡ್ರೆ ನಟರಾಜ್ ಗೌಡ್ರೆ, ಹೈಕಮಾಂಡ್ ಇದೆ, ಎಲ್ಲ ಸರಿ ಹೋಗಿದೆ, ಆಯ್ತಲ್ಲ, ಎಲ್ಲ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದಾರೆ. ಪಾಯಿಂಟ್ ಹೇಳಿದ್ರು ಬಿಜೆಪಿ ವಕ್ತಾರರು, 2 ಪಾಯಿಂಟ್ ಹೇಳಿದ್ರು. ನಂಬರ್ 1, ಸಿದ್ದರಾಮಯ್ಯನವರು 14 ಸೈಟ್ ಅನ್ನ ಪುನಃ ಸೈಟ್ ಕೊಟ್ಬಿಟ್ರು ಅಂತ. ಹೌದು, ಅವ್ರು ಶ್ರೀಮತಿ ಪಾರ್ವತಮ್ಮನವರು ಯಾವತ್ತು ರಾಜಕಾರಣದಲ್ಲಾಗ್ಲಿ ಸಾರ್ವಜನಿಕ ಜೀವನದಲ್ಲಿ ಕಾಣಿಸ್ಕೊಂಡಂತವ್ರಲ್ಲ, ಅವ್ರಿಗೆ ನೋವಾಯ್ತು. ಬಿಜೆಪಿಯವರ ಸಂಚು ಮತ್ತೆ ಅದಕ್ಕೆ ಇಷ್ಟು ನೋವು ಕೊಡ್ತಾ ಇದಾರೆ, ತೊಂದರೆ ಕೊಡ್ತಾ ಇದಾರೆ ಅಂತ ಹೇಳಿ ಅದಕ್ಕಾಗಿ ಅವ್ರು ವಾಪಸ್ ಕೊಟ್ಟಿದ್ದಾರೆ. ಮತ್ತೆ ಅವ್ರು ಪಡ್ಕೊಂತಾರೆ, ಯಾಕಂದ್ರೆ ಕಾನೂನುಬದ್ಧವಾಗಿ ಅವ್ರಿಗೆ ಏನ್ ಬರ್ಬೇಕು ಅದನ್ನ ಕೋರ್ಟ್ ಮುಖಾಂತರ ಪಡ್ಕೊಂತಾರೆ. ಅದ್ರೊಳಗೆ ಯಾವ ಅನುಮಾನ ಬಿಜೆಪಿ ಅವ್ರಿಗೆ ಬೇಡ. ಆಮೇಲೆ ರಾಹುಲ್ ಗಾಂಧಿ ಅವರು 99 ಚುನಾವಣೆ ಸೋತಿದ್ರು ಅಂತ ಹೇಳ್ತಾರೆ. ನೋಡಿ, 50 ವರ್ಷಗಳ ಕಾಲ ಬಿಜೆಪಿ ಮತ್ತೆ ಜನಸಂಘ ಏಳೆ ಎಸಲ್ದಂಗಾಯ್ತು. ಎಲ್ಲಾ ಚುನಾವಣೆಯಲ್ಲೂ ಇದ್ರು ಅವರು, 1000 ಚುನಾವಣೆಯಲ್ಲೂ ಪಾರ್ಟಿಸಿಪೇಟ್ ಮಾಡಿದ್ರು. ಎಲ್ಲರಿಗೂ ಹೀನಾಯವಾಗಿ ಸೋತಿದ್ರು. ಕರ್ನಾಟಕದಲ್ಲಿ ಇವಾಗಲೂ ಕೂಡ ಮಂಡ್ಯ ಮತ್ತೆ ರಾಮನಗರ ಭಾಗದಲ್ಲಿ ನೋಟಾ ಜೊತೆಗೆ ಫೈಟ್ ಮಾಡ್ತಿದ್ದಾರೆ ಅವರು. ಈ ತರ ಹೀನಾಯ ಸ್ಥಿತಿ ಅವ್ರದ್ದಿದೆ. ಬಿಡಿ ಸರ್, ಸಮಯದ ಅಭಾವ ಇರೋದ್ರಿಂದ ಈ ಟಾಪಿಕ್ ಅಲ್ಲಿ ಮಾತನಾಡೋಣ. ನಾನು ಇನ್ನೊಂದು ಹೇಳ್ತಾ ಇದ್ದೆ ನಟರಾಜ್ ಗೌಡ್ರೆ, ಟೈಮಿಂಗ್ಸ್ ಕೂಡ ಯಾವಾಗ್ಲೂ ರಾಜಕಾರಣದಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ. ನವೆಂಬರ್ 10 ಬಂದಿದೆ, ಈ ಸಂದರ್ಭದಲ್ಲಿ ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಇದು. ಇಲ್ಲ, ನಾನ್ ನಿಮ್ಗೆ ಏನ್ ಹೇಳ್ತಾ ಇದೀನಿ ಅಂದ್ರೆ, ಇದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ದೆ, ಕರ್ನಾಟಕದಲ್ಲಿ 2 ತರ ಬಿಜೆಪಿ ಇದೆ. ಒಂದು ನಾಗಪುರ ಬೆಂಬಲಿತ ಬಿಜೆಪಿ, ಇನ್ನೊಂದು ಯಡಿಯೂರಪ್ಪ ಬೆಂಬಲಿತ ಬಿಜೆಪಿ.
ಯಡಿಯೂರಪ್ಪ ಬೆಂಬಲಿಗರ ಬಿಜೆಪಿಯನ್ನ ಸ್ಟ್ರಾಂಗ್ ಆಗಿದೆ, ವಿಜೇಂದ್ರ ಸ್ಟ್ರಾಂಗ್ ಆಗಿದ್ದಾರೆ ಅಂತ ಹೇಳಿ ನಾಗಪುರದವರು ಅವ್ರ ಮೇಲೆ ಬುಲ್ಡೋಸ್ ಮಾಡ್ತಾ ಇದ್ದಾರೆ. ಅದು ಸಂತೋಷ್ ಜಿ ಇಟ್ಕೊಂಡು, ಪ್ರಹ್ಲಾದ್ ಜೋಶಿ ಇಟ್ಕೊಂಡು, ಸದಾನಂದ ಗೌಡ, ಸೋಮಣ್ಣ, ಯತ್ನಾಳು, ಸಿ.ಟಿ. ರವಿ ಇಂತರೆಲ್ಲ ಅವ್ರನ್ನ ಕಾಟ ಕೊಡ್ತಾ ಇದ್ದಾರೆ. ಅವ್ರನ್ನ ಕಿತ್ತಾಕ್ಲಿಕ್ಕೆ ಸಂಚು ಮಾಡಿದ್ದಾರೆ. ಸ್ಪಷ್ಟವಾಗಿ ಹೇಳ್ತೀನಿ, ಕಿತ್ತಾಕ್ಲಿಕ್ಕೆ ಸಂಚು ಮಾಡಿದ್ದಾರೆ. ಈ ನವೆಂಬರ್ ಅಲ್ಲಿ ಅದನ್ನ ಕಿತ್ತಾಕ್ತಾರೆ. ಅವ್ರನ್ನ ಕಿತ್ತಾಕಿಲ್ಲ 4 ಜನ ವರ್ಕಿಂಗ್ ಪ್ರೆಸಿಡೆಂಟ್ ಮಾಡಿ ನಾಗಪುರದ ಕುಂದಿಸ್ತಾರೆ. ಯಾಕಂದ್ರೆ ನಾಗಪುರದವ್ರು ಯಾವ ರೀತಿ ಅಜಾನು, ನಾಗಪುರದ ರಾಜಕಾರಣ ಬಂದ್ರು ಕೂಡ ಕರ್ನಾಟಕದವ್ರನ್ನೇ ಅಲ್ವಾ ಮಾಡ್ಬೇಕು. ಮೋಹನ್ ಭಾಗವತ್ ಅವ್ರೇನ್ ಬಂದ್ಬಿಟ್ಟಿದ್ದೇನು ರಾಜ್ಯಾಧ್ಯಕ್ಷರಾಗಲ್ಲ ಅಲ್ವಾ? ನಾಗಪುರ ರಾಜಕಾರಣ ಬಂದ್ರೆ ಏನಾಗುತ್ತೆ ಅಂತ ಕೇಳಿ. ಅಲಾಲು, ಜಟ್ಕಾ, ಇಜಾಬು, ಆಜಾನು ಇಂಥವ್ ಬಗ್ಗೆ ಚರ್ಚೆ ಮಾಡ್ತಾರೆ ಹೊರತು ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಲ್ಲ. ಕರ್ನಾಟಕದ ರಾಜಕಾರಣ ಆದ್ರೆ ಏನಾಗುತ್ತೆ, ಯಡಿಯೂರಪ್ಪನವರಾಗ್ಲಿ ಬೇರೆಯವರಾಗ್ಲಿ ಕರ್ನಾಟಕದ ರೈತರ ಪರವಾಗಿ ಮಾತಾಡ್ಬೇಕಾಗತ್ತೆ, ಇಲ್ಲಿನ ಅಭಿವೃದ್ಧಿ ಬಗ್ಗೆ ಮಾತಾಡ್ಬೇಕಾಗತ್ತೆ. ನಾವೇನ್ ಮಾಡ್ತಾ ಇದೀವಿ, ಗ್ಯಾರಂಟಿಗಳ ಬಗ್ಗೆ ಚರ್ಚೆ ಮಾಡ್ತಾ ಇದೀವಿ. ಬೊಮ್ಮಾಯಿ ಏನ್ ಚರ್ಚೆ ಮಾಡ್ತಾ ಇದ್ರು, ಅಲಾಲು, ಅಜಾನು, ಇಜಾಬು ಇಂಥ ಚರ್ಚೆ ಮಾಡ್ತಾ ಇದ್ರು. ಸೊ ಆ ರೀತಿಯ ರಾಜಕಾರಣ ನಾಗಪುರದವ್ರು ಬಂದ್ರೆ ಬರುತ್ತೆ. ಅದನ್ನ ಮಾಡಬೇಕು. ಯಡಿಯೂರಪ್ಪನವರು ಮತ್ತೆ ಅವರ ಸಂತತಿಯನ್ನ ರಾಜಕೀಯದಿಂದ ತಳ್ಳಿ ಆಚೆಗೆ ಹಾಕಬೇಕು ಅನ್ನೋ ಸಂಚು ನಾಗಪುರದವ್ರು ಮಾಡಿದ್ದಾರೆ. ಅದಕ್ಕೆ ಇವರೆಲ್ಲ ಈಚೆ ಬಿಟ್ಟಿದ್ದಾರೆ. ಯಾರು, ಸಂತೋಷ್ ಜಿ ಮತ್ತೆ ಸಿ.ಟಿ. ರವಿ, ಇವ್ರನ್ನೆಲ್ಲ, ಸೋಮಣ್ಣ ಅವ್ರನ್ನೆಲ್ಲ. ಇದು ಈ ನೋಡಿ, ಯಾರಾದ್ರೂ ಬರ್ಲಿ ಯಾರಾದ್ರೂ ಹೋಗ್ಲಿ, ರಾಜ್ಯದ ರಾಜಕಾರಣ, ರಾಜ್ಯದ ಹಿತ, ರಾಜ್ಯದ ಜನತೆಯ ಹಿತ, ವಿರೋಧ ಪಕ್ಷವಾಗಿ ಅವರ ಜವಾಬ್ದಾರಿ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಜೊತೆ ಸಮನ್ವಯತೆ, ಕೇಂದ್ರದ ಇಲ್ಲಿನ ಏನು ಸಚಿವರಿದ್ದಾರೆ, ಸಂಸದರಿದ್ದಾರೆ, ಅವ್ರು ಕೆಲಸ ಮಾಡ್ತಿಲ್ಲ, ಅವ್ರ ನಿಷ್ಕ್ರಿಯ ಆಗಿದ್ದಾರೆ, ಅವೆಲ್ಲವನ್ನ ಮಾಡಿಸ್ಬೇಕು. ಬಿಜೆಪಿಯವರು ಜವಾಬ್ದಾರಿ ತಂದು ಬಿಹೇವ್ ಮಾಡ್ಲಿ. ಅವ್ರು ಏನಾದ್ರು ರಾಜಕಾರಣ ಮಾಡಿ ಕಿತ್ತಾಡ್ಕೊಳ್ಳಿ, ಯಾರು ಕೊಡ್ಲಿ. ಸಂತೋಷ್ ಜಿ ಆಗ್ಲಿ ರಾಜ್ಯಾಧ್ಯಕ್ಷ, ಸಂತೋಷ್ ಜಿ ಬಂದು ನಿಂತ್ಕೊಳ್ಳಿ ಚುನಾವಣೆಗೆ, ನಮ್ಗೇನ್ ಚಿಂತೆ ಇಲ್ಲ. ಆದ್ರೆ ವಿನಾಕಾರಣವಾಗಿ ಅವ್ರ ಯಡಿಯೂರಪ್ಪನವ್ರಿಗೆ ಯಾಕೆ ಕಣ್ಣೀರ್ ಹಾಕ್ಸಿದ್ರು, ಆ ರೀತಿ ವಿಜೇಂದ್ರ ಕಣ್ಣೀರ್ ಹಾಕ್ಸೋದು ಒಳ್ಳೆ ಬೆಳವಣಿಗೆ ಅಲ್ಲ ರಾಜ್ಯದ ಮಟ್ಟಿಗಳಾದ್ರೆ. ಓಕೆ, ಈಗಲೂ ಅಂದ್ರೆ ಕಾಂಗ್ರೆಸ್ ಪರವಾಗಿಲ್ಲ, ಯಡಿಯೂರಪ್ಪನವರ ಫ್ಯಾಮಿಲಿ ಪರವಾಗಿ, ವಿಜೇಂದ್ರ ಅವರ ಪರವಾಗಿ ನಿಂತ್ಕೊಂಡು ಧ್ವನಿ ಎತ್ತುತ್ತಾ ಇದ್ದಾರೆ ನಟರಾಜ್ ಗೌಡ. ಏನಾಗಿದೆ ಅಂದ್ರೆ ಪರಸ್ಪರ ಗೌರವ ಇರಬೇಕು. ಅವ್ರು ನಾಗಪುರದ ರಾಜ್ಯದ ರಾಜಕಾರಣ ಮಾಡಕ್ ಇಷ್ಟಪಟ್ರೆ ನಾವ್ ಎಲ್ಲರಿಗೂ ಬೆಂಬಲ ಕೊಡ್ತೀವಿ. ರಾಜ್ಯದ ರಾಜಕಾರಣ ಮುಖ್ಯ. ಇವ್ರ ತಟ್ಟೆಲಿ ಯಜ್ಞ ಬಿದ್ದಿದೆ ಆಯ್ತಾ, ನಮ್ ತಟ್ಟೆಲಿ ನೊಣ ಬಿದ್ದಿದೆ ಅಂತ ಹೇಳೋ ಜಾತಿ. ಹಾಗಾದ್ರೆ ಇಟಲಿಯಿಂದ ಬಂದಿರೋ ಮೇಡಮ್, ಇಟಲಿ ಮೇಡಮ್ ಏನಕ್ಕೆ ಸಿದ್ದರಾಮಯ್ಯ ಕೆಳಗಿಡಿಸ್ಬಿಟ್ರು? ಇಟಲಿ ಮೇಡಮ್ ಏನಕ್ಕೆ ಡಿ ಕೆ ಶಿವಕುಮಾರ್ ಕಂಡ್ರೆ ಅಷ್ಟೊಂದು ಪ್ರೀತಿ? ಇಟಲಿ ಮೇಡಮ್ಗೆ ಚೆನ್ನಾಗಿ ರಿಯಲ್ ಎಸ್ಟೇಟ್ ದಂಧೆ ಮಾಡಿ ಕಳಿಸ್ತಾರೆ ಅಂತಾನೆ. ಇಟಲಿ ಮೇಡಮ್ ಮಾಡ್ತಿರೋದು ಏನಾಗುತ್ತೆ, ಇಟಲಿ ಮೇಡಮ್ ಮಗನ್ ಬಾಯಲ್ಲಿ ಮಾತಾಡಿದ್ರೆ ಬರೋದು, ಫಾರಿನ್ ಹೋಗ್ಬಿಡೋದು, ಚೈನಾ ಜೊತೆ ಹ್ಯಾಂಡ್ ಶೇಕ್ ಮಾಡೋದು, ಪಾಕಿಸ್ತಾನ ಜೊತೆ ಹ್ಯಾಂಡ್ ಶೇಕ್ ಮಾಡೋದು, ಬರೀ ಭಯೋತ್ಪಾದಕ ಜೊತೆ ಕೈ ಕುಲ್ಕೋದು ಅಷ್ಟೇ ಇಟಲಿ ಮೇಡಮ್ ಮಗನ್ ಕೆಲಸ. ದಿನ ಬೆಳಗ್ಗೆ ಏನು ಮಾಡಲ್ಲ, ಭಯೋತ್ಪಾದಕ ಕೈ ಹಾಕೊಳ್ಳೋದು, ಇಟಲಿ ಮೇಡಮ್ ಮಗ ಮಾಡ್ತಿರೋದು ಅದೇ ಕೆಲಸ. ಓಕೆ, ಈ ಟಾಪಿಕ್ ಮಾತಾಡೋದಾದ್ರೆ ಸರ್, ಈ ಟಾಪಿಕ್ ಮಾತಾಡೋಣ. ಮೋಹನ್ ವಿಶ್ವರೇ, ಹೊಂದಾಣಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಷ್ಟೇ ಬಾರಿ ತಾವು ಸಮರ್ಥನೆಯನ್ನ ಮಾಡಿಕೊಂಡು ನಮ್ಮಲ್ಲಿ ಹೊಂದಾಣಿಕೆ ಇಲ್ಲ ಅಂತ ಏನೇ ಹೇಳ್ಕೊಂಡ್ರು ಕೂಡ ಪದೇ ಪದೇ ನಿಮ್ಮಲ್ಲೇ ಇರುವಂತ ನಾಯಕರು ಒಳಗೊಳಗೆ ಸಂಚನ್ನ ರೂಪಿಸ್ತಾ ಇರುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆಗಳು ಸಹಜವಾಗಿ ಬರ್ತಾ ಇದೆ. ಫ್ರಸ್ಟ್ರೇಷನ್ ಮಾತುಗಳ ವಿಚಾರಕ್ಕೆ ನೀವು ಹೇಳ್ಬೇಡಿ, ಅಲ್ಲೇ ಕಾರ್ಯಕರ್ತರಿಗೆ, ಬರೀ ಯತ್ನಾಳ್ ಅವರಿಗೆ, ಇನ್ಯಾರಿಗೂ ಹೇಳುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ, ಒಪ್ಕೊಳ್ಬೋದಲ್ವಾ? ಇಲ್ಲ ಆಗ್ತಾ ಇದೆ, ಇಲ್ಲ ಅದನ್ನಾದ್ರೂ ಮುಂದೆ ಹೈಕಮಾಂಡ್ ತಡೆಯುವಂತ ಕೆಲಸ ಮಾಡುತ್ತೆ ಅಂತ. ಪೃಥ್ವಿ ನೋಡಿ, ಅಡ್ಡ ಮತದಾನ ಅಂತ ಆದಾಗ ಅದಕ್ಕೊಂದು ಟೀಮ್ ನ ಮಾಡಿದಾಗ ಆ ಟೀಮ್ ನ ಹೆಡ್ ಮಾಡಿದ್ದಾರೆ ಸಿ.ಟಿ. ರವಿ ಅವರು, ಆಯ್ತಲ್ವಾ? ಸಿ.ಟಿ. ರವಿ ಅವ್ರನ್ನ ಮಾಡಿದ್ದಾರೆ ರಾಜ್ಯಾಧ್ಯಕ್ಷರು. ಆತರ ಏನಾದ್ರು ಸಮಸ್ಯೆ ಇದ್ರೆ ಯಾಕೆ ಆತರ ಆಗ್ತಾ ಇತ್ತು? ಇದು ಕಾಂಗ್ರೆಸ್ ಅವ್ರು ಉತ್ತರ ಕೊಡ್ಬೇಕಲ್ಲ, ಸುಮ್ನೆ ಬಾಬಿಂದ ಹೇಳ್ಕೊಂಡು ಕೂತ್ಕೊಳ್ಳೋದಲ್ಲ. ಅರ್ಥ ಆಯ್ತಲ್ವಾ? ಸಿ.ಟಿ. ರವಿ ನೇತೃತ್ವದಲ್ಲಿ ಮಾಡಿದ್ದು, ವರದಿ ಕೊಟ್ಟಿದ್ದು ಅವರೇ ತಾನೆ, ವರದಿ ಅಕ್ಸೆಪ್ಟ್ ಮಾಡ್ಕೊಂಡಿದ್ದು ವಿಜೇಂದ್ರ ಅವರೇ ತಾನೆ. ನಾನು ಹೇಳದ್ನಲ್ಲ, ಕಾರ್ಯಕರ್ತರ ಆತ್ಮಸ್ಥೈರ್ಯದ ವಿಚಾರವಾಗಿ ರೀಸೆಂಟ್ ಆಗಾದಂತ ಅಡ್ಡ ಮತದಾನ ಏನ್ ಮೆಸೇಜ್ ಕೊಡ್ತಾ ಇತ್ತು ಅಂತ ಅಲ್ಲ, ಅಡ್ಡ ಮತದಾನ ಏನ್ ಮೆಸೇಜ್ ಕೊಟ್ಟಿದ್ದು ಅಂದ್ರೆ ಅಂದ್ರೆ ನಮ್ಮ ನಾಯಕರ ಮೇಲೆ ನಮಗೆ ವಿಶ್ವಾಸ ಇಲ್ಲ ಅನ್ನುವಂಥದ್ದನ್ನ ಈ ಮತದಾನದ ಮುಖಾಂತರ ತೋರಿಸಿದ್ರ ಅಂತ ಹೈಕಮಾಂಡ್ ಮೆಸೇಜ್ ಕೊಟ್ಟಿದ್ದಾರೆ. ಇವ್ರನ್ನೇ ಕಂಟಿನ್ಯೂ ಮಾಡಿದ್ರೆ ಆಗಲ್ಲ ಅನ್ನೋ ತರ ಅಲ್ಲ. ಹಂಗಾದ್ರೆ ಕಾಂಗ್ರೆಸ್ ಅವಧಿನ ಅಡ್ಡ ಮತದಾನ ಆಯ್ತಲ್ಲಪ್ಪ. ರಾಜ್ಯಸಭಾ ಸದಸ್ಯರೊಬ್ಬರಿಗೆ ನಮ್ಮ ಪಕ್ಷದವ್ರಿಗೆ ಕಾಂಗ್ರೆಸ್ ಅವರೆಲ್ಲ ಬಂದು ಮತದಾನ ಮಾಡಲ್ಲಪ್ಪ. ಹಂಗಾರ ಅವತ್ತು ಡಿ ಕೆ ಶಿವಕುಮಾರ್ ಮೇಲೆ ಆತ್ಮವಿಶ್ವಾಸ ಹೋಗ್ಬಿಟ್ಟಿತ್ತ, ಸಿದ್ದರಾಮಯ್ಯ ಮೇಲೆ ಹೋಗ್ಬಿಟ್ಟಿತ್ತ, ಅದಾದ್ಮೇಲೆ ಚುನಾವಣೆ ಹೋಗ್ಲೇ ಇಲ್ವಾ? ಅಥವಾ ಯಾರು ಅಡ್ಡ ಮತದಾನ ಮಾಡಿದ್ರಲ್ಲ ಪಕ್ಷ ದ್ರೋಹಿಗಳು, ಅವ್ರನ್ನ ನಂಬ್ಕೊಂಡೇ ಬಿಜೆಪಿ ಇದೆ ಅನ್ಕೊಂಡಿದ್ದೀರಾ? ಇವತ್ತೆಲ್ಲ ನಾಳೆ ಸಿಕ್ಕಾಕೊಳ್ತಾರೆ. ಒಬ್ರು ಮಾಡೋದ್ ಬೇರೆ, 5-6 ಜನ ಮಾಡೋದ್ ಬೇರೆ ಅಲ್ವಾ ಸರ್? ಯಾರೋ ಒಬ್ರು ಮಾಡಿದ್ದಾರೆ ಅಂದ್ರೆ ಓಕೆ, 5-6 ಜನ ಮಾಡುವಂಥದ್ದು ರಾಜ್ಯದ ಇತಿಹಾಸದಲ್ಲಿ ಒಂದು JDS ಪಕ್ಷ ಈ ಹಿಂದೆ 2017ರಲ್ಲಿ ಮಾಡಿದ್ದನ್ನ ಬಿಟ್ರೆ ಈ ಬಾರಿನೇ ಅಲ್ವಾ ಜಾಸ್ತಿ ಆಗಿರೋದು. 11 ಹತ್ತತ್ರ ಆಗಿರೋದು ಅಡ್ಡ ಮತದಾನ. ಲಾಸ್ಟ್ ಟೈಮ್ ಲೆಹರ್ ಸಿಂಗ್ ಅವರು ರಾಜ್ಯಸಭೆ ಕ್ವಾಲಿಫೈ ಆದ್ರಲ್ಲ, ಕಾಂಗ್ರೆಸ್ ಇಂದ ಎಷ್ಟು ಅಡ್ಡ ಮತದಾನ ಮಾಡಿದ್ರು ಅವಾಗ. ಹಂಗ ಡಿ ಕೆ ಶಿವಕುಮಾರ್ ವಿಶ್ವಾಸ ಇರ್ಲೇ ಇಲ್ವಾ? ಸಿದ್ದರಾಮಯ್ಯ ವಿಶ್ವಾಸ ಇರ್ಲೇ ಇಲ್ವಾ ಅವತ್ತು? ಓಕೆ,
ನಿಮ್ ಪಕ್ಷದಲ್ಲಿ ಒಗ್ಗಟ್ಟಾಗೆ ಹೋಗ್ತಾ ಇದ್ದಾರೆ, ಯಾವುದೇ ಪ್ರಾಬ್ಲಮ್ ಇಲ್ಲ, ಅದನ್ನ 100% ಯತ್ನಾಳ್ ಅವ್ರಿಗೆ ಹೇಳಕ್ ಹೊರಟಿದ್ದಾರೆ, ಹೇಳಿದ್ದು ಅನ್ನುವಂತ ರೀತಿಯಲ್ಲೇ ಹೇಳ್ತಾ ಇದ್ದೀರಾ. ಬಟ್ 100% ತುಂಬಾ ಚೇಂಜಸ್ ಆಗ್ಬೇಕಾಗಿದೆ, ಫ್ರಸ್ಟ್ರೇಷನ್ ಆಗಿ ಮಾತನಾಡಿದ್ದಾರೆ ವಿಜೇಂದ್ರ ಅವರು ಅನ್ನುವಂತ ನಿಟ್ಟಿನಲ್ಲೇ ರಾಜಕೀಯವಾಗಿ ಚರ್ಚೆ ಆಗ್ತಾ ಇರುವಂತದ್ದು. ಅವರ ಮನಸ್ಸಿನ ಮಾತುಗಳು, ಕಾರ್ಯಕರ್ತರಲ್ಲಿರುವಂತ ಮನಸ್ಸಿನ ಮಾತುಗಳನ್ನ ದಾವಣಗೆರೆ ಚಿತ್ರದುರ್ಗದಲ್ಲಿ ಒಂದು ವೇದಿಕೆಯನ್ನ ಯೂಸ್ ಮಾಡ್ಕೊಂಡು ಮಾತನಾಡಿದ್ದಾರೆ ಅಂತ. ನೋಡೋಣ ಏನೇನಾಗುತ್ತೆ ಅನ್ನುವಂಥದ್ದನ್ನ. ಧನ್ಯವಾದ ಮೋಹನ್ ವಿಶ್ವ ಅವರೇ, ನಟರಾಜ್ ಗೌಡ್ರೆ, ಇಷ್ಟೋ ತನಕ ಜಾಯ್ನ್ ಆಗಿ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಕ್ಕೆ. ಇದಾಗಿತ್ತು ಇವತ್ತಿನ ಮಾತುಕತೆ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.